ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಜೈ ಶ್ರೀರಾಮ್. ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಗೈಸ್, ದುರಂಧರ್ ಮೂವಿ ರಿವ್ಯೂ, ದುರಂಧರ್ 2 ಮೂವಿ. ಸೊ ಇದು ದುರಂಧರ್ ಫಸ್ಟ್ ಇದು, ಅದನ್ನು ನಾನು ಅಂತ ರಿವ್ಯೂ ಮಾಡಿರಲಿಲ್ಲ. ಇದೀಗ ಇದನ್ನು ಮಾಡಬೇಕಂತ ನನಗೆ ಅನಿಸ್ತು. ಯಾಕಂತ ಹೇಳಿದ್ರೆ ಒಂದು 4 ಗಂಟೆಯ ಮೂವಿ ಇದು, ಹತ್ರ 4 ಗಂಟೆ ಹೆಚ್ಚೇ ಆಗ್ತದೆ, ಅಂದರೆ ಸ್ವಲ್ಪ ಹೆಚ್ಚಾಗ್ತದೆ. ಆ್ಯಡ್ಸ್ ಮತ್ತು ಇಂಟರ್ವಲ್ ಎಲ್ಲ ಆಗುವಾಗ ತುಂಬ ಗೊತ್ತಾಗ್ತದೆ. ಆಮೇಲೆ ರಣವೀರ್ ಸಿಂಗ್ ಕ್ಯಾರೆಕ್ಟರ್ ಅದ್ಭುತ ಮಾಡಿದ್ದಾರೆ. ಅಂದರೆ ನಿಮಗೆ ಮೊದಲಿನ ಅಂದರೆ ಫಸ್ಟ್ ಪಾರ್ಟ್ ದುರಂಧರ್ ನೋಡಿದರೆ ಕರೆಕ್ಟಾಗಿ ಅರ್ಥ ಆಗ್ತದೆ, ಇಲ್ಲಾಂದರೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಉಂಟು. ಈ 2ನೇ ಇದರಲ್ಲಿ ಯಾರೆಲ್ಲ ಈಗ ನಾವು ಕ್ಯಾರೆಕ್ಟರ್ ತೋರಿಸ್ತಾರೆ ಅದೆಲ್ಲ ಎಲ್ಲಿತ್ತು, ನೀವು ಎಲ್ಲಿ ಅದನ್ನು ನೋಡಿದಿರಿ ಅಂದರೆ ಜಸ್ಟ್ ಹಿಂಟ್ ಕೊಡ್ತಾರೆ ಅಷ್ಟೇ. ಆಮೇಲೆ ಸಖತ್ತಿತ್ತು, 4 ಗಂಟೆ ಹೋದ್ದೇ ಗೊತ್ತಾಗಲಿಲ್ಲ. ಇಲ್ಲಿದ್ರೆ ಕೆಲವು ಮೂವಿಯೆಲ್ಲ ನೋಡುವಾಗ ಈ ಪ್ರಭಾಸ್ ಇದೊಂದಿತ್ತಲ್ಲ, ಅದೆಲ್ಲ ನೋಡುವಾಗ ತುಂಬ ಬೋರ್ ಆಗ್ತಾಯಿತ್ತು, ಯಾವ ಎದ್ದು ಹೋಗಲಿಲ್ಲ ಅಂತ ಆಗ್ತಾಯಿತ್ತು ಹಾಗೆ. ಆಮೇಲೆ ಸಿಕ್ಕಾಪಟ್ಟೆ ಆ್ಯಕ್ಷನ್. ಇದು ಯಾಕೆ 18 ಅಂದರೆ ಏಜಿನ ಮೇಲೆ ಇರೋರು ನೋಡಬೇಕಂತ ಹೇಳಿದರೆ ಅಷ್ಟು ಗಟ್ಸ್ ಇರಬೇಕಂತ ನನಗೆ ಅನಿಸ್ತದೆ. ಹೆಚ್ಚು ಈ ವೀಕ್ ಇರೋರು ಅಥವಾ ಈ ಮರ್ಡರ್ ಮಾಡೋದು ಈ ರೀತಿದೆಲ್ಲ ನೋಡಲಿಕ್ಕೆ ಆಗದವರು ಸ್ವಲ್ಪ ಕಷ್ಟ ಇದನ್ನು ಅರಗಿಸಿಕೊಳ್ಳೋದು, ಅಷ್ಟು ಸಹ ಆ್ಯಕ್ಷನ್ ಇದೆ. ಆಮೇಲೆ ಅಂತ ಹೇಳೋದು, ನಾನೆಲ್ಲ ಪಾಯಿಂಟ್ಸ್ ಸ್ವಲ್ಪ ಬರ್ಕೊಂಡಿದ್ದೇನೆ ಅಷ್ಟೇ, ಹೆಚ್ಚು ಬರೀಲಿಕ್ಕೆ ಆಗಲಿಲ್ಲ ಅಷ್ಟು. ಆಮೇಲೆ ಇದೊಂದು ಮೂವಿ ಅಂತ ಹೇಳಿದರೆ ಉಂಟಲ್ಲ, ನಮಗೆ ಭಯಂಕರ ದೇಶಭಕ್ತಿ ಹೆಚ್ಚಾಗಲಿಕ್ಕೆ ಶುರುವಾಗ್ತದೆ. ನಮ್ಮ ದೇಶವನ್ನು ನಾವು ಯಾಕೆ ಅಂದರೆ ನಾವು ಸಹ ಒಂದು ಪ್ರೀತಿ ತೋರಿಸಬೇಕು, ಆಲ್ರೆಡಿ ಇದೆ, ಆದರೂ ಸಹ ಬಲವಾಗಿ ಬರ್ತದೆ ಅದೇನು ಸಹ. ಆಮೇಲೆ ಸ್ಟೋರಿಯು ಸಹ ಹಾಗೆ ಅದ್ಭುತ. ಮ್ಯೂಸಿಕ್ ಅಂತ ನೀವು ಕೇಳೋದೇ ಬೇಡ. ದುರಂಧರ್ 1ರಲ್ಲಿ ಅದೊಂದು ವಿಲ್ಲನ ಒಂದು ಹಿಟ್ಟಾದ ಒಂದು ಇದಿತ್ತು ಸಾಂಗ್, ಅದೇ ರೀತಿ ಇದರಲ್ಲೂ ಇದೆ. ಆದರೆ ಅದು ಅಷ್ಟು ಹಿಟ್ ಆಗ್ತದೋ ಇಲ್ಲೋ ಅಂತ ಗೊತ್ತಿಲ್ಲ, ಒಂದು ಆ್ಯಾವರೇಜ್ ಆಗಿ ತೊಂದರೆ ಇಲ್ಲ ಅದು. ಸೊ ಈ ಮೂವಿ ಅಂತೂ ಸಿಕ್ಕಾಬಿಟ್ಟೆ ಚೆನ್ನಾಗಿದೆ, ಬ್ಲಾಕ್ ಬಸ್ಟರ್ ಆಗೋದಲ್ಲಿ ಇದೆ ಅಂತ ಮಾತಿಲ್ಲ. ಒಳ್ಳೆ ಆಯಿತು. ನಮಗೆ ಆ ಟಾಕ್ಸಿಕ್ ಇದೇ ಡೇಟಿಗೆ ಹಾಕೋದಂತ ಇದ್ದರು, ಸೊ ಅದನ್ನು ಸ್ಪ್ಲಿಟ್ ಮಾಡಿದ್ದು ಭಾರಿ ಒಳ್ಳೆ ಆಯಿತು ಅಂತ ಕಾಣ್ತಾನೆ ನನಗೆ. ನಾನು ಟಾಕ್ಸಿಕ್ ಬರ್ತಿದ್ರೆ ಅದಕ್ಕೆ ಹೋಗ್ತಿದ್ದೆ, ಇದಕ್ಕೆ ಹೋಗ್ತಿದ್ದೆ. ಸೊ ಇದು ನನ್ನದು ಎಷ್ಟನೇ ಶೋ. ಈಗ ನಾನು ಫಸ್ಟಿಗೆ ಬುಕ್ಕಿಂಗ್ ಮಾಡುವಾಗ ಅಷ್ಟು 3 ಶೋ ಇತ್ತು ಅಷ್ಟೇ ರಾತ್ರಿ. ಇದು ಇಲ್ಲಿ ಪುತ್ತೂರಲ್ಲಿ ನಮ್ಮದು ರಾತ್ರಿ ಹಾಕು, ಬೆಳಿಗ್ಗೆಲ್ಲ ಆಗೋದಿಲ್ಲ ಅವರು ಹೊಸ ಮೂವಿ ಬಂದಾಗ. ಆಮೇಲೆ ಸ್ವಲ್ಪ ಹೊತ್ತು ನೋಡುವಾಗ 4-5 ಶೋ ಎಲ್ಲ ಕಾಣ್ತಾ ಉಂಟು ಬೇರೆ ಬೇರೆ ಗಂಟೆಗೆ. ಸೊ ಸೀಟ್ ಇತ್ತು, ಬುಕ್ ಮಾಡಿದೆ, ಹೋದೆ. ಸಕ್ಕತ್ತಿತ್ತು ಮಾತ್ರ. ಆ 4 ಗಂಟೆ ಹೋದ್ದೇ ಗೊತ್ತಾಗಲಿಲ್ಲ. ನಾನು ಯಾವಾಗಲೂ ಇಂಟರ್ವೆಲ್ಲಿಗೆ ಹೋಗಿ ಬರ್ತಾನೆ, ಈ ಸಲ ಅದಕ್ಕೂ ಹೋಗಲಿಲ್ಲ. ಸಕ್ಕತ್ತಿದೆ. ಆಮೇಲೆ ಕೆಲವು ಸರ್ಕಾರದ ಸನ್ನಿವೇಶಗಳು ಬರ್ತದೆ. ಸರ್ಕಾರ, ನಮ್ಮ ಮೋದಿ ಸರ್ಕಾರ ಇದೆಲ್ಲ, ಅದಕ್ಕೆಲ್ಲ ಸ್ವಲ್ಪ ಇದು ಬರ್ತದೆ. ಮೋದಿಯವರನ್ನು ಸಹ ತೋರಿಸ್ತಾರೆ. ಆಮೇಲೆ ಎಂತ ಅಂತ ಹೇಳಿದರೆ ಒಂದು ಮ್ಯಾಜಿಕಲ್ ಆಗಿದೆ ಈ ಫಿಲ್ಮ್ ಮಾತ್ರ, ನಿಜ ಘಟನೆ ನಡೆದ ಹಾಗೆ. ಅಂದರೆ ಅಂಥ ಕ್ಯಾರೆಕ್ಟರ್ಗಳು ಬರ್ತದೆ ಇದರಲ್ಲಿ. ಇಂಥವರು ಹೀಗೆ ಮಾಡಿದ್ದಾರೆ ಅಂತ ತೋರಿಸ್ತಾರೆ. ಅದು ನಿಮಗೆ ಡಿಸ್ಕ್ಲೈಮರೆಲ್ಲ ಹಾಕ್ತಾರೆ, ಅದು ಬಿಡಿ. ಆದರೂ ಸಹ ನೀವು ತುಂಬ ಇನ್ವಾಲ್ವ್ ಆದಾಗ ಕಾಣ್ತದೆ ಈ ಮೂವಿಯಲ್ಲಿ. ಸೊ ಸಖತ್ತಾಗಿದೆ, ಹೋಗಿ ನೋಡಿ. ಇವತ್ತು ಯುಗಾದಿ ಬೇರೆ, ನೀವು ಈ ಬ್ಲಾಗನ್ನು ನಾಳೆ ನೋಡ್ತಾ ಇರ್ತೀರ. ನಾನು ಇವತ್ತು ಆದಷ್ಟು ಅಪ್ಲೋಡ್ ಮಾಡಿಬಿಡ್ತೇನೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ಇದು ಆಗಿತ್ತು ಈ ಮೂವಿಯ ರಿವ್ಯೂ. ನನಗೆ ಗೊತ್ತಿದ್ದಷ್ಟು ಹೇಳಿದ್ದೇನೆ. ನನಗೆ ಇನ್ನು ಹೆಚ್ಚೆಂತ ಹೇಳೋದು ಗೊತ್ತಾಗೋದಿಲ್ಲ. ಅಷ್ಟು ಚೆನ್ನಾಗಿದೆ. ಒಟ್ಟು ಮೂವಿಯಾಗಿ ನೋಡಿದರೆ ಬೆಸ್ಟ್ ಆಗಿದೆ. ಇದು ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಮಾತಿಲ್ಲ. ನೋಡಿ, ಸ್ವಲ್ಪ ದಿವಸ ಆದಾಗೆ ಜಾಸ್ತಿ ಜನರು ಬಂದು ಹೋಗ್ತಾ ಇರ್ತಾರೆ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್. ಜೈ ಶ್ರೀರಾಮ್.